ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಮತ್ತೊಂದು ಮಹತ್ತರವಾದ ಹೆಜ್ಜೆ ಇಟ್ಟಿರುವಂಥದ್ದು. ಅಂದರೆ ರಸ್ತೆ ಬದಿಯಲ್ಲಿ ಅನವಶ್ಯಕವಾಗಿ ಸುಮಾರು 15 ದಿನ, ಒಂದು ವಾರದಿಂದ ಅಥವಾ ಒಂದು ತಿಂಗಳಿಂದ ಅನವಶ್ಯಕವಾಗಿ ವಾಹನಗಳನ್ನು ಪಾರ್ಕಿಂಗನ್ನು ಮಾಡಿದರೆ ಅಂತಹ ವಾಹನಗಳನ್ನು ಬೇರೆ ಕಡೆ ಡಂಪ್ ಮಾಡಲಿಕ್ಕೆ ಇವತ್ತು DCM DK ಶಿವಕುಮಾರ್ ಅವರು ಒಂದು ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಆಟೋ ಚಾಲಕರು ಏನು ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳ್ತಾರೆ? ಈಗಾಗಲೇ DCM DK ಶಿವಕುಮಾರ್ ಅವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅನವಶ್ಯಕವಾಗಿ ರಸ್ತೆ ಬದಿಯಲ್ಲಿ ಕಾರುಗಳು ಅಥವಾ ಒಂದು ವಾರ 15 ದಿನದ ಅನವಶ್ಯಕ ಗಾಡಿಗಳಿವೆ, ಅಂತ ಗಾಡಿಗಳನ್ನ ಡಂಪ್ ಮಾಡಬೇಕು, ಡಂಪ್ ಮಾಡಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಳ್ಳೆಯದು, ಡಂಪ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಎಲ್ಲ ಜನರಿಗೆ ಅನುಕೂಲ, ಗಾಡಿಯವರಿಗೆ ಅನುಕೂಲ, ಹೋಗೋವರಿಗೆ ಬರೋವರಿಗೆ ಅನುಕೂಲ. ಆ ತಿಂಗಳಗಟ್ಟ 1 ವರ್ಷ 2 ವರ್ಷ ನಿಲ್ಲಿಸಿರೋರು ಇದ್ದಾರೆ, ಒಂದು 6 ತಿಂಗಳು ನಿಲ್ಲಿಸಿರೋರು ಇದ್ದಾರೆ. ಅಂಥದನ್ನ ನೋಡಿಕೊಂಡು ಡಂಪ್ ಮಾಡೋದು ತುಂಬ ಉತ್ತಮ. ಅಂದರೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತಾ ಈ ಕ್ರಮವನ್ನು ಜಾರಿ? ಟ್ರಾಫಿಕ್ ಬಗೆಹರಿಸೋದು ಭಾರಿ ಕಷ್ಟ ಇದೆ. ಟ್ರಾಫಿಕ್ ಅವ್ರಿಗೇನು ಕಷ್ಟ ಇದೆ, ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ಇರೋರಿಗೆ ಕಷ್ಟ ಇದೆ. ಯಾಕೆಂದರೆ ಗಾಡಿಗಳು ಜಾಸ್ತಿ ಇದೆ, ಎಲ್ಲರಿಗೂ ಗಾಡಿ ಬೇಕಾಗತ್ತೆ. ಆದ್ದರಿಂದ ಇವಾಗ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಂದ್ರೆ ಪೂರ್ತಿ ಅವರಿಗೆ ಪಾರ್ಕಿಂಗ್ ಕೊಡಬೇಕು. ಅದೂ ಒಂದು ಸಮಸ್ಯೆ ಇದೆ. ಇದು ನನ್ನ ಅನಿಸಿಕೆ. ಓಕೆ, ಒಂದು ವೇಳೆ ಈ ರಸ್ತೆ ಪಕ್ಕದಲ್ಲಿ ಈಗಲೇ ನೋಡ್ತಾ ಇರ್ಬೋದು, ಶೇಷಾದ್ರಿಪುರನ ಫಸ್ಟ್ ಕ್ಲಾಸ್ ರೋಡಲ್ಲಿ ನಾವು ಸಾಕಷ್ಟು ಅನ್ವಾಂಟೆಡ್ ವಾಹನಗಳು, ಅಂದರೆ ಅನವಶ್ಯಕವಾಗಿ ಯೂಸ್ ಮಾಡದೇ ಇರುವಂತಹ ವಾಹನಗಳು ಕೂಡ ನಿಲ್ಲಿಸಿದ್ದಾರೆ, ಕಾರ್ಗಳು ನಿಲ್ಲಿಸಿದ್ದಾರೆ. ವಾಹನ ತೆರವಾದರೆ ಸಂಚಾರಕ್ಕೆ ಸುಗಮ ಆಗತ್ತಾ? ಟ್ರಾಫಿಕ್ ಜಾಮ್ ಆಗೋದು ಕಡಿಮೆ ಆಗುತ್ತಾ, ಹೇಗೆ ಅಂತ? ಟ್ರಾಫಿಕ್ಕು 2 ಕಡೆ ಕಡಿಮೆ ಆಗಬೇಕಂದ್ರೆ ಇರೋ ಫುಟ್ಪಾತ್ ಕರೆಕ್ಟಾಗಿರಬೇಕು. ಫುಟ್ಪಾತ್ ಇದ್ರೆ ಜನ ಫುಟ್ಪಾತ್ನಲ್ಲಿ ಓಡಾಡ್ತಾರೆ, ರೋಡಿಗೆ ಬರೋದು, ಆವಾಗ ಟ್ರಾಫಿಕ್ಕು ಕ್ಲಿಯರ್ ಆಗುತ್ತೆ. ಬಟ್ ಪಾರ್ಕಿಂಗ್ ಅವರಿಗೆ ಪಾರ್ಕಿಂಗ್ ಕೊಡಬೇಕು. ಅದು ಪೇ ಪಾರ್ಕಿಂಗ್ ಕೊಡ್ತಾರಾ ಇಲ್ಲ ಮಾಮೂಲಿ ಫ್ರೀ ಪಾರ್ಕಿಂಗ್ ಕೊಡ್ತಾರಾ, ಅದು ಅವ್ರಿಗೆ ಸೇರಿತ್ತು. ಬಟ್ ಏನಂದರೆ 15 ದಿನ 20 ದಿನ ನಿಲ್ಲಿಸೋದು ಸರಿ ಇಲ್ಲ. ಸರ್ಕಾರದ ಈ ಒಂದು ನಿರ್ಧಾರ ಒಪ್ಕೊಳ್ತೀರಾ ನೀವು? ಸರಿ ಇದೆ ಅಂತ ಹೇಳ್ತೀರಾ? ಎಸ್. ಏನು ಹೇಳ್ತೀರಾ DK ಶಿವಕುಮಾರ್ ಅವ್ರಿಗೆ? ಏನು ಹೇಳ್ತೀರಿ? ತುಂಬ ಒಳ್ಳೆ ನಿರ್ಧಾರನೇ, ಅಷ್ಟು ಮಟ್ಟಕ್ಕೆ ಹೇಳ್ಬೋದು. ಜನರಿಗೆ ಫುಟ್ಪಾತ್ಗೆ ಹಾಕಿರ್ತದೆ. ಅಟ್ಲೀಸ್ಟ್ ಫುಟ್ಪಾತ್ನಲ್ಲಿ ಓಡಾಡೋದಕ್ಕೆ ಪಬ್ಲಿಕ್ ಓಡಾಡೋದಕ್ಕೆ ಜಾಗ ಇಲ್ಲ. ಎಲ್ಲ ಅಂಗಡಿಯವರು ಮುಂದಕ್ಕೆ ಹಾಕ್ತಾರೆ, ಗಾಡಿಯವನು ಫುಟ್ಪಾತ್ ಮೇಲೆ ಹಾಕ್ತಾನೆ. ಅದೂ ತುಂಬ ಇದು ಒಳ್ಳೆ ಅಭಿಪ್ರಾಯ. ಯಾಕೆಂದರೆ ಫುಟ್ಪಾತ್ ಇಷ್ಟು ಜನ ಕಷ್ಟ ಬಿದ್ದು ಯಾವನೋ ಒಬ್ಬ ಏಜ್ ಆಗಿರೋ ನಡ್ಕೊಂಡು ಹೋಗ್ತಾನೆ, ಅವ್ನು ನಡ್ಕೊಂಡು ಹೋಗೋದೇ ಫುಟ್ಪಾತ್ ಇರೋದು. ಇಷ್ಟು ಕೋಟಿಗಂಟ್ಲೆ ಖರ್ಚು ಮಾಡಿ ಕಾರ್ಪೊರೇಷನವರು ಮತ್ತು ಸರ್ಕಾರದವರು ಖರ್ಚು ಮಾಡಿ ವೇಸ್ಟ್ ಆಗ್ತಾ ಇದೆ. ಅಲ್ಲ, ಇದು ಹೇಳ್ತಾನೇ ಇದ್ದಾರೆ. ಸುಮಾರು 15 ವರ್ಷ 20 ವರ್ಷಗಳಿಂದ ನಾವು ನೋಡ್ತಾನೇ ಇದ್ದೀವಿ, ಒಂದೂ ಕ್ಲಿಯರ್ ಆಗಿದೆ. ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಾ ಫುಟ್ಪಾತ್ ಇಲ್ಲದೆ? ಅಂದರೆ ಪರ್ಮಿಷನ್ ತಗೊಳ್ಳದೇ ಇರುವಂತಹ ಅಂಗಡಿಗಳನ್ನು ಎಷ್ಟು ಟೈಮಿಂದ ನೋಡ್ತಾ ಇದ್ದೀರಾ? ಅದು ನಾನು ನೋಡ್ತಾ ಇದ್ದೀನಿ ಅಂದರೆ 25 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಫುಟ್ಪಾತ್ ಸರಿ ಆಗ್ಬೇಕಂತ ಹೇಳ್ತೀರಾ ನೀವು? ಹೌದು, ಜನ ಓಡಾಡೋದಕ್ಕೆ ಎಷ್ಟು ಕೋಟಿಗಂಟ ಖರ್ಚು ಮಾಡ್ತಾರೆ, ಅದೆಲ್ಲ ಎಲ್ಲಿ ಹೋಗ್ತಾ ಇದೆ, ಮತ್ತು ಅದನ್ನು ನೋಡಬೇಕು. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ಆಟೋ ಚಾಲಕರ ಅಭಿಪ್ರಾಯ ಆಗಿರುವಂಥದ್ದು. ಸರ್ಕಾರ ತೆಗೆದುಕೊಂಡಿರುವಂತಹ DCM DK ಶಿವಕುಮಾರ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಆದಷ್ಟು ಬೇಗ ಅನುಷ್ಠಾನ ಆದರೆ ಒಂದಷ್ಟು ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣವನ್ನು ಕೂಡ ಹಾಕ್ಬೋದು ಅನ್ನುವಂತಹ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯನ ಆಟೋ ಚಾಲಕರು ಕೂಡ ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.